अधिककीर्ति प्राप्त्यर्थं वर्षं प्रति ಇದೇ ಸ್ಥಳ ಇದೇ ಜಾಗೆ ಇದೇ ರೀತಿ ಕಾರ್ಯಕ್ರಮ ಆಗಲಿ ನಮ್ಮನ್ನೇ ಕರ್ಸಿ ಎನ್ನುವ ವಿಶೇಷ ಅರ್ಥಂ ಇದಂ ಯಾಗಂ ಕರಿಷ್ಯೆ. ತದನಂತರ ಒಂದು ಕಡೆಗೆ ಯಾಗಂ ಕರಿಷ್ಯೆ ಅಗ್ನಿಂ ಆವಾಹಯಾಮಿ ಓಂ ಖಗಾದೀನಿ ಹಾಗೆ ಕೈ ಸದೋ ಕೈ ಕಂಕ ಅಗ್ನಿ ಪ್ರಾಣಂ ಪ್ರತಿಷ್ಠಾಪಯಾಮಿ. ನನ್ನಪ್ಪನಿಗೆ ಬಿಟ್ಟರೆ ಮತ್ತೆ ಯಾರಿಗೆ ಬರುವುದಕ್ಕೆ ಸಾಧ್ಯ ಇದೆ? ನಾನು ಬಾರದೇ ಉಳಿದೆ ಅಂತ ಆದ್ರೆ ಇಂಥದೊಂದು ಯಾಗವನ್ನು ಕಾಣುವುದಕ್ಕೆ ನನಗೆ ಯೋಗವೇ ಇರ್ತಿರ್ಲಿಲ್ಲವ ಏನು? ಏನು ನೋಡಲಿಕ್ಕೆ ಕಣ್ಣೆರಡಾಯ್ತಲ್ಲ ಅಂತ ಬೇಸರ ಪಟ್ಟುಕೊಳ್ಳುವ ಹಾಗಿದೆ. ನೋಡೋಣ, ಯಾಗದ ಸೊಬಗನ್ನು ಕಾಣುತ್ತಾ ನಾನು ಬಂದ ವಿಚಾರ ತಂದೆ ತಾಯಿಯರಿಗೆ ತಿಳಿಬೇಕು. ಯಾಗಶಾಲೆಯಿಂದ ಕಾರಣಕ್ಕಾಗಿ ಅವರ ಕಾಲಿಗೆ ಹೋಗಿ ಎರಗಿದ್ರೆ ತಿರಸ್ಕರಿಸಿ ಬಿಟ್ರಲ್ಲ. ಅಮ್ಮ ಅಕ್ಕ ಬಾಬಂದಿ ಬಂಧುಗಳು ಆಜ್ಞೆಯನ್ನೇ ಹೊರಡಿಸಿದ್ರಲ್ಲ ನನ್ನಪ್ಪ, ಯಾರೋ ಮಾತಾಡಿಸಬೇಡಿ ಅಂತ. ಹಾಗಾದ್ರೆ ನಾ ಬಂದದ್ದೇ ತಪ್ಪೇ. ಏನೇ ಇರಲಿ, ನಾನು ಬಂದದ್ದು ಯಾಗದ ಸೊಬಗನ್ನು ಕಾಣುತ್ತೇನೆ, ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕೆ. ನಡೀತಾ ಇದೆಯಲ್ಲ ಯಾಗ, ನೋಡೋಣ ನೋಡೋಣ.
ಸುಕೃತಿಹೀನನಾಗಿ ಯಜ್ಞ ಕರ್ಮವನ್ನು ಹಾಳು ಮಾಡಿದ ಪಾಪಿ. ಯಾವ ದೊಡ್ಡ ಸಂಗತಿ ನನ್ನ ಸ್ವಾಮಿಯನ್ನು ಕೈಲಾಸಪತಿಯನ್ನು ಬಡಬೈರಾಗಿ ಎಂದು ಭಾವಿಸಿಕೊಂಡೇನು. ಒಂದು ಕಾಲದಲ್ಲಿ ತನ್ನ ಭಕ್ತನಾದಂತಹ ಮಾರ್ಕಂಡೇಯನನ್ನು ಉದ್ಧರಿಸುವಲ್ಲಿ ಕಾಲನನ್ನ ನೃತ್ಯವನ್ನು ದಾರಿಗೊಳಿಸಿ ಸಹಸ್ರಲಿಂಗನಾಗಿ ಮೆರೆದು ತಾನು ಲೋಕದ ವ್ಯಾಪ್ತಿಗೆ ಮೀರಿದವಂತ ತೋರಿಸಿಕೊಟ್ಟವ. ಮೃತ್ಯುವಿಗೆ ತಾನು ಮೃತ್ಯು ಆಗಿರುವಂತ ಮೃತ್ಯುಂಜಯನಲ್ಲಿ ಹಗೆತನವನ್ನು ಸಾಧಿಸಿಯ ಸುಕೃತಿಹೀನನಾಗಿ ಎಡೆತಲೆಯ ಮೃತ್ಯು ದೇವತೆಗೆ ಪ್ರಾಣಾರ್ಪಣವನ್ನು ಮಾಡಿದೆನು. ನಾನು ಮಾಡಿದ ಕಾರ್ಯ ಸಮ್ಮತವಾದದ್ದು ಎನ್ನುವುದಕ್ಕೆ ಸಾಕ್ಷಿ ಏನು? ಸೇರಿದ ಸುರರು ನೀವು ಸುಮನಸ್ರ, ನೀವು ಲೋಕದ ಕಲ್ಯಾಣವನ್ನು ಬಯಸುವವರು. ಅಪ್ಪ ದುಷ್ಟ ರಾಕ್ಷಸರಿಂದ ಕಷ್ಟವನ್ನಾಗ ಕೈಲಾಸವನ್ನು ಸೇರಿ ನನ್ನವರ ಅನುಗ್ರಹದಿಂದ ಕಷ್ಟವನ್ನೆಲ್ಲ ಪರಿಹರಿಸಿಕೊಂಡು ಸಂತೋಷದಿಂದ ಬದುಕುವವರು ನೀವು. ನಿರೀಶ್ವರ ಯಾಗದಲ್ಲಿ ಪಾಲ್ಗೊಂಡು ಅಪಮಾನಿತನಾದಂತ ನನ್ನನ್ನು ಕಂಡು ನಗಾಡ್ತೀರ. ನನಗೆ ಮೀರಿದವರ ಹಲ್ಲನ್ನು ಕಳಚಿ ಬೀಜ ಬೀಜದ ಚಿತ್ರಹಿಂಸೆಗೆ ಗುರಿಪಡಿಸ್ತಾರೆ. ಅನುಭವಿಸುವುದಕ್ಕೆ ಸಿದ್ಧರಾಗಿ ನೀನು ನನ್ನ ಮಗನಾಗಿ ಮಾತನಾಡುತ್ತಿದ್ದು ಮಾತನಾಡು, ಅದರಿಂದ ಅವಕಾಶ ಇಲ್ಲ ಇಲ್ಲಿ. ಪಂಚಭೌತಿಕವಾದಂತಹ ಈ ದೇಹ ಸುಡಲಿ. ಪಿನಾಕಿ ಅಮೃತ ಶರೀರಿ ಎನ್ನುವುದಾಗಿ ಲೋಕ ಮೆಚ್ಚಿದ್ರೆ ಸಾಕು. ಹೋಗ್ತೇನೆ, ಸಾಯ್ತೇನೆ. ಕಾಣ್ತಿರುವಂತ ಬೆಂಕಿಗೆ ಹಾರಿ ಸುಟ್ಟು ಇನ್ನೊಂದು ದೇಹವನ್ನು ಧರಿಸಿ ಕೈಲಾಸವನ್ನು ಸೇರ್ತೇನೆ. ನನ್ನ ಅಪ್ಪಣೆ ಇಲ್ಲದೆ ಅಗ್ನಿಯು ನಿನ್ನನ್ನು ಮುಟ್ಟುವುದು. ನನ್ನ ಅಪ್ಪಣೆ ಬೇಕು ಅವನಿಗೆ. ಇನ್ನ ಅಗ್ನಿ ಅವಶ್ಯಕತೆ ನನಗಿಲ್ವೋ? ಅದೇ ನನ್ನಲ್ಲೇ ಇದೆ ಯೋಗಾಗ್ನಿ. ಯೋಗಾಗ್ನಿಯಲಿ ಪಾವನನು ನಿಜಾಗದಿ ಧರಿಸಿ ಎನ್ನುತ್ತ ಯೋಗಾಗ್ನಿಯಲಿ ಪಾವನನು ನಿಜಾಗದಿ ಧರಿಸಿ ಓಂ ನಮಃ ಶಿವಾಯ. ಇನ್ನ ಅಗ್ನಿ ಅವಶ್ಯಕತೆ ನನಗಿಲ್ವೋ? ಇನ್ನ ಆಜ್ಞೆಗೆ ಒಳಪಟ್ಟಂತ ಅಗ್ನಿಗೆ ನನ್ನನ್ನು ಮುಟ್ಟುವಂತ ಯೋಗ್ಯತೆ ಇಲ್ವೋ? ಯೋಗೇಶ್ವರನ ಸತಿ ನನ್ನ ಅಂತರಂಗದಲ್ಲೇ ಇದೆ ದಿವ್ಯಾಗ್ನಿಯಾದಂತ ಯೋಗಾಗ್ನಿ. ಯೋಗವನದಿಂದ ಅದನ್ನು ಹೊರಗೆ ಬರಿಸಿ ಆ ಯೋಗಾಗ್ನಿಯಲ್ಲೇ ದಯಿಸಿ ಹೋಗ್ತೇನೆ.